ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಕಿಚನ್ ಎಲ್ಲರಿಗೂ ತುಂಬ ಸ್ವಾಗತ. ಇದು ನಾನು ಚಿಕನ್ ರೆಸಿಪಿ ಹೇಗೆ ಮಾಡೋಂತ ತೋರಿಸ್ತಿದ್ದೇನು. 800 ಗ್ರಾಮ್ ಚಿಕನ್ನು 2-3 ನೀರಲ್ಲಿ ತೊಳ್ಕೊಂಡು ತೊಗೊಂಡಿರೋದು. ಇದಕ್ಕೆ 2 ಸ್ಪೂನ್ ಅಷ್ಟು ಜೀರಿಗೆ, 2 ಸ್ಪೂನ್ ಅಷ್ಟು ಉರುಗಡ್ಲೆ ಅಂತಾರಲ್ಲ ಪುಟಾಣಿ, ಅದನ್ನು ತೊಗೊಂಡಿರೋದು. ಒಂದು ಅರ್ಧದಷ್ಟು ಕೊಬ್ಬರಿ ಸಣ್ಣ ಕಟ್ ಮಾಡಿ ಹುರ್ಕೊಂಡು ತೊಗೊಂಡಿರೋದು. ಆಮೇಲೆ ಇದಕ್ಕೆ ಜೀರಿಗೆ ಸಣ್ಣ ಜೀರಿಗೆ ಇರ್ತೈತಲ್ಲ ಅದು. ಆಮೇಲೆ ಇದು ಜಾಜಿಕಾಯಿ ಅಂತಾರಲ್ಲ ಅದು ಸ್ವಲ್ಪ ಹೆರಿಸ್ಕೊಂಡಿರೋ ಒಂದೇ ಸ್ಪಿಂಚ್ ಬಾಳೆಹಣ್ಣಿಲ್ಲ, 1 ಸ್ಪೂನ್ ಅಷ್ಟು ಕಸೂರಿ ಮೆಥಿ, ಅರ್ಧ ಇಂಚಷ್ಟು ದಾಲ್ಚಿನ್ನಿ, 4 ಲವಂಗ, 4 ಮೆಣಸು. ಇವೆಲ್ಲನೂ ನಾವು ಸ್ವಲ್ಪ ಬೆಚ್ಚ ಮಾಡ್ತೋಳೋಣ. ಗರಂ ಕಡೆಯಲ್ಲಿ ಆಮೇಲೆ 2 ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಳ್ಳೋವು, 1 ಇಂಚ ಅದ್ರಕ್ಕು, 2 ಟೊಮೆಟೊ, 1 ಉಳ್ಳಾಗಡ್ಡಿ, ಇವೆಲ್ಲನೂ ನಾವು ಹುರ್ಕೊಂಡು ತೊಗೊಂಡಿರೋದು. ಆಮೇಲೆ ಹುರ್ಕೊಂಡು ತೊಗೊಂಡ್ರೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಾಗೋದು. ಯಾವತ್ತು ನಾವು ಹುರ್ಕೊಂಡೆ ತೊಗೋಬೇಕು. ಪಲ್ಯ ತುಂಬ ಟೇಸ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಚಿಕನ್ ಮಸಾಲ ಸುವಾನದು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಸುವಾನದೇ ಚೆನ್ನಾಗಿರ್ತೀವಿ ಟೇಸ್ಟು. ಆಮೇಲೆ ಇದಕ್ಕೆ ಸ್ವಲ್ಪ 1 ಸ್ಪಿಂಚಟ್ಟು ಕಸಗಸಿ ತೊಗೊಂಡಿರೋದು ಅದು. ಆಮೇಲೆ ನಂಗೆ ನೆನಪಾಯ್ತು ಆ್ಯಡ್ ಮಾಡೋದೆ ಕ್ಲಿಪ್. ಇದನ್ನು ಹುರ್ಕೊಂಡು ತೊಗೊಂಡಿರೋದು. ಬಾಯೇನಿಲ್ಲ, ಸ್ವಲ್ಪ ಬೆಚ್ಚ ಮಾಡಿ ತೊಗೊಬೇಕು, ಯಾಕಂದರೆ ಕೈ ಆಗುತ್ತೆ. ಇವೆಲ್ಲನೂ ನಾವು ಪೌಡ್ರ್ ಮಾಡಿ ತೊಗೊಂಡಿರೋದು. ಈಗ ಹಸಿ ಮಸಾಲೆ ಏನೈತಲ್ಲ, ಟೊಮ್ಯಾಟೊ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಆ ಥರ ಕೊತ್ತಂಬರಿ, ಇವೆಲ್ಲನೂ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವೆಲ್ಲ ಈಗ ಮಿಕ್ಸಿ ಮಾಡಿಕೊಂಡು ತೋರಿಸ್ತೀನಿ. ಈಗ ಇಲ್ಲ ಮಿಕ್ಸಿ ಮಾಡ್ಕೊಂಡೆ. ಈ ಒಂದು ಕಡೆ ಇಟ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಗರಂ ಆಗೈತಿ. ಅದ್ರಾಗೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಹಸಿ ಮಸಾಲೆ ಎಲ್ಲನೂ ಹುರ್ಕೊಳ್ಳೋಣ. ಮಿಕ್ಸಿ ಹಾಕ್ಕೊಂಡಿರೋದು ಎಲ್ಲನೂ ನೀರಿನ ಹಾಕ್ತಿದ್ದೇನೆ. ಇಲ್ಲಿ ಚೆನ್ನಾಗಿ ಹುರ್ಕೊಂಡು ಎಣ್ಣೆ ಬಿಡ್ತು. ಈಗ ಇದಕ್ಕೀಗೇನು ಒಂದು ತೊಳೆದು ಇಟ್ಕೊಳ್ಳೋ ಚಿಕನ್ ಆಯ್ತಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಒಂದು 10 ನಿಮಿಷ ಇಡೋಣ. ಈಗ ನಿಮಿಷ ಮುಚ್ಚಿಡೋಣ. 10 ನಿಮಿಷ ಮುಚ್ಚಿಟ್ಟ ಮೇಲೆ ನೋಡಿ, ಈಗ ಸ್ವಲ್ಪ ತೆಗೆದಿನ ನಾನು ಮಗನಿಗೆ ಒಂದು ಖಾರ ತಿನ್ನಂಗಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಒಂದು ಹೋಸ್ತದೆ. ಸ್ವಲ್ಪ ತಗೊಂಡೆ ಸೈಡಿಗೆ ಇಟ್ಟೆ. ಆಮೇಲೆ ಹುಡುಗರು ಇಟ್ಕೊಂಡಿದ್ದೆ ಕೆಂಪು ಖಾರ ಹಾಕಿದೆ ಸ್ವಲ್ಪ. ನಿಮ್ಗೇನು ಟೇಸ್ಟ್, ನಿಮ್ಗೆ ಏನು ಖಾರ ಇಷ್ಟ ಆಗುತ್ತೆ ಆ ಥರ. ಇದು ಮಸಾಲೆ ಖಾರ, ಕಾಂದ ಲಸಣ ಅಂತಾರಲ್ಲ ಅದನ್ನು. ಆಮೇಲೆ ಉಪ್ಪು 1 ಸ್ಪೂನಷ್ಟು. ನಿಮ್ಗೆ ಹಿಂಗೆ ನಿಮ್ಮ ಟೇಸ್ಟ್ ತಕ್ಕಂತೆ ನೀವು ತಗೋದೆ. ಆಮೇಲೆ ಇದು ಹುರ್ಕೊತೀನಿ. ಇನ್ನೊಂದು 10 ನಿಮಿಷ ಇದನ್ನು ಮಚ್ಕೊಂಡು ಇಟ್ಬಿಡೋಣ. ಮ್ಯಾಲ ಮುಚ್ಚಿನಿ. ಈಗ ಒಂದು ಕೈಯಲ್ಲಿ ನಾನು ಶೂಟಿಂಗ್ ಮಾಡ್ತಿರೋ, ಒಂದು ಕೈಯಲ್ಲಿ ನಾನು ಹಾಗೆ ಪಲ್ಯ ಮಾಡ್ತಿರೋದು. ಅದನ್ನೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಕ್ಯಾಮರಾ ಈಗ ಆಗ್ತಾಯಿದೆ. ಹೀಗೆ ಥರ ತೆಗೆದು ಈಗ 10 ನಿಮಿಷ ಆಯ್ತು. ಈ ಥರ ಹುಡ್ತಿಗೆ ಇದಕ್ಕೆ ಈಗ ಡ್ರೈ ರೋಸ್ಟ್ ಮಸಾಲೆ ಇಟ್ಟಿದ್ದಲ್ಲ ನಾವು, ಅದನ್ನು ಹಾಕ್ಕೊತೀನಿ. ಈಗ ಸ್ವಲ್ಪ ತೆಗಿತೀನಿ ಮಗನಿಗೆ, ಅವ್ನು ಖಾರ ಚೆನ್ನಾಗಿಲ್ಲಲ್ಲ, ಅದಕ್ಕೊಂದು ಬೇರೆ ಮಾಡ್ತಿರ್ತೀನಿ. ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಇಲ್ಲಿ 2 ಗ್ಲಾಸ್ ಅಷ್ಟು ನಾನು ನೀರು, 1 ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಹಾಕಿದ್ದೆ. ಗರಂ ಮಸಾಲ ಹಾಕಿದ್ದೆ. ಚಿಕನ್ ಮಸಾಲ ಜಾರಿಗೆ ತಕ್ಕೊಂಡಿರೋ ಮನೆಗೆ ಖಾಲಿ ಆಗೈತಲ್ಲ, ಅದಕ್ಕೆ ಸ್ವಲ್ಪ ಈ ಜಾರಿಗೆ ತಕ್ಕೊಂಡೆ. ಇವನೇನು ಸ್ವಲ್ಪ ಹಾಕೊಳ್ಳೋಣ. ಇನ್ನು 2 ಗ್ಲಾಸ್ ಅಷ್ಟು ನೀರು ಗರಂ ಮಾಡ್ಕೊಂಡು ತೊಗೊಂಡಿರೋದು.
ಅದನ್ನು ಹಿಂಗೆ ಹಾಕಿ ಒಂದು 7 ನಿಮಿಷ ನಾವು ಸ್ವಲ್ಪ ಕುದಿಸ್ಕೊಳ್ಳೋಣ. ಬಿಸಿ ಮೆತ್ತೊಂದಿರೋದು ನೀರು ಬಿಸಿನೇ ಹಾಕಬೇಕು. ಪಲ್ಯಕ್ಕೆ ಚೆನ್ನಾಗಿರುತ್ತೆ. ತಣ್ಣೀರು ಹಾಕಬಾರ್ದು. ಯಾವ ಪಲ್ಯ ಹಾಕಿರ್ಲಿ ಇದಕ್ಕೆ ಸ್ವಲ್ಪ ಬಿಸಿನೀರೇ ಹಾಕಬೇಕು. ನಾವು ಹಾಕಿದರೆ 2 ಗ್ಲಾಸ್ ಅಷ್ಟು ಹಾಕಿದ್ರಿಂದ ಈ ಮುಚ್ಚಳ ಮುಚ್ಚಿ ಒಂದು 7 ನಿಮಿಷ ನಾವು ಇದಕ್ಕೆ ಬೇಯಿಸ್ಕೊಳ್ಳೋಣ. 7 ನಿಮಿಷ ಆದ್ಮೇಲೆ ನೋಡೋಣ. 7 ನಿಮಿಷ ಆಯ್ತು ನೋಡಿ, ಎತ್ತರ ತರಿ ಬಂದಿದೆ. ಈ ಥರ ಚಿಕನ್ ಮಾಡಿ ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮ ತಾಟಲ್ಲಿ ಒಂದು ತಟ್ಟಿ ತೊಗೊಂಡಿರ್ತೀನಿ, ಅದಕ್ಕೆ ಸರ್ವ್ ಮಾಡ್ಕೊತೀನಿ. ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ರೊಟ್ಟಿ, ಅನ್ನ, ಚಿಕನ್ನು ತುಂಬಾ ಟೇಸ್ಟ್ ಆಗಿತ್ತು ವೀಕ್ಷಕರೇ. ಈ ಥರ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.